ನಮಸ್ಕಾರ ಸ್ನೇಹಿತರೆ. 6 ವರ್ಷಗಳ ಬಳಿಕ ಟೀಂ ಇಂಡಿಯಾಗೆ ಮರಳಿದ ಅಪಾಯಕಾರಿ ಆಲ್ರೌಂಡರ್. ಇವರನ್ನ ಕಂಡು ನಿದ್ದೆಯಲ್ಲೂ ನಡುಗುತ್ತಿದೆ ಇಡೀ ಅಫ್ಘಾನ್ ಪಡೆ. ಹಾಗಾದ್ರೆ ಟೀಂ ಇಂಡಿಯಾಗೆ ಮರಳಿರುವ ಆ ಅತ್ಯಂತ ಅಪಾಯಕಾರಿ ಆಲ್ರೌಂಡರ್ ಯಾರು ಎಂಬುದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮ್ಮ ಪ್ರಕಾರ ರವೀಂದ್ರ ಜಡೇಜಾ ಹಾಗೂ ಅಕ್ಷರ್ ಪಟೇಲ್ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಥವಾ ನಿಮ್ಮ ಫೇವರಿಟ್ ಆಲ್ರೌಂಡರ್ ಯಾರು ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ. ಹೌದು ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವಂತೆ ಇನ್ನೇನು ಕೆಲವೇ ತಿಂಗಳಲ್ಲಿ ICC T20 ವಿಶ್ವಕಪ್ ಆರಂಭಗೊಳ್ಳಲಿದೆ ಸ್ನೇಹಿತರೆ. ಆದ್ರೆ ಇದೀಗ ಈ ಮಹತ್ವದ ICC ಟೂರ್ನಮೆಂಟ್ಗೂ ಮುನ್ನ ಟೀಂ ಇಂಡಿಯಾವು ತನ್ನ ಕೊನೆಯ ಅಂತಾರಾಷ್ಟ್ರೀಯ T20 ಸರಣಿಯನ್ನ ಆಡಲಿದೆ ಸ್ನೇಹಿತರೆ. ಹೌದು, ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ ಇದೀಗ 3 ಪಂದ್ಯಗಳ T20 ಸರಣಿ ನಡೆಯಲಿದೆ. ಅಲ್ಲದೆ T20 ವಿಶ್ವಕಪ್ಗೂ ಮುನ್ನ ಟೀಂ ಇಂಡಿಯಾ ಆಡುತ್ತಿರುವ ಕೊನೆಯ T20 ಸರಣಿ ಇದಾಗಿರುವ ಕಾರಣ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ಸ್ನೇಹಿತರೆ. ಅಂದ ಹಾಗೆ ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ ಮೊದಲ T20 ಪಂದ್ಯವು ಇದೇ ಜನವರಿ 11ರಂದು ಅಂದ್ರೆ ಬರುವ ಬುಧವಾರ ನಡೆಯಲಿದೆ ಸ್ನೇಹಿತರೆ. ಇಂಡೋ ಅಫ್ಘಾನ್ ನಡುವಿನ ಮೊದಲ T20 ಪಂದ್ಯವು ಪಂಜಾಬ್ನ ಮೊಹಾಲಿಯಲ್ಲಿರುವ IS ಬಿಂದ್ರಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಸ್ನೇಹಿತರೆ. ಅಂದ ಹಾಗೆ ಈ T20 ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 7:30ಕ್ಕೆ ಆರಂಭಗೊಳ್ಳಲಿದೆ ಸ್ನೇಹಿತರೆ. ಆದ್ರೆ ಇದೀಗ ಇದರೆಲ್ಲದರ ನಡುವೆ ಅಫ್ಘಾನ್ ವಿರುದ್ಧದ T20 ಸರಣಿಯನ್ನ ಆಡಲು ಟೀಂ ಇಂಡಿಯಾಗೆ ಹಲವು ವರ್ಷಗಳ ಬಳಿಕ ಭಯಂಕರ ಆಲ್ರೌಂಡರ್ ಒಬ್ಬರ ಎಂಟ್ರಿ ಆಗಿದೆ ಸ್ನೇಹಿತರೆ. ಅಷ್ಟಕ್ಕೂ ಟೀಂ ಇಂಡಿಯಾಗೆ ಮರಳಿರುವ ಆ ಅಪಾಯಕಾರಿ ಆಲ್ರೌಂಡರ್ ಯಾರು ಅಂತ ನೋಡುವುದಾದ್ರೆ ಅವರ ಹೆಸರು ಶಿವಂ ದುಬೆ. ಹೌದು ಸ್ನೇಹಿತರೆ, ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ T20 ಸರಣಿಗೆ ಶಿವಂ ದುಬೆ ರವರನ್ನ ಆಲ್ರೌಂಡರ್ ಆಗಿ ಆಯ್ಕೆ ಮಾಡಲಾಗಿದೆ. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ನಲ್ಲಿಯೂ ಕಾಂಟ್ರಿಬ್ಯೂಷನ್ ಕೊಡಬಲ್ಲ ಶಿವಂ ದುಬೆ ರವರು ಟೀಂ ಇಂಡಿಯಾಗೆ ಯಾವಾಗ ಬೇಕಾದರೂ ಸಹಾಯವನ್ನ ನೀಡಬಲ್ಲ ಕೆಪಾಸಿಟಿಯನ್ನ ಹೊಂದಿದ್ದಾರೆ. ಅಲ್ಲದೆ ಏಕಾಂಗಿಯಾಗಿ ಪಂದ್ಯವನ್ನ ಗೆಲ್ಲಿಸಿಕೊಡುವ ಸಾಮರ್ಥ್ಯವೂ ಸಹ ಈ ಆಲ್ರೌಂಡರ್ ಆಗಿರುವ ಶಿವಂ ದುಬೆ ರವರಿಗಿದೆ ಸ್ನೇಹಿತರೆ. ಅಲ್ಲದೆ ಇವರು ಹಲವು ವರ್ಷಗಳ ಬಳಿಕ ಟೀಂ ಇಂಡಿಯಾಗೆ ಮರಳಿದ್ದಾರೆ ಸ್ನೇಹಿತರೆ. ಇವರು ಕೊನೆಯದಾಗಿ ತಮ್ಮ ಅಂತಾರಾಷ್ಟ್ರೀಯ T20 ಪಂದ್ಯವನ್ನ ನ್ಯೂಜಿಲೆಂಡ್ ವಿರುದ್ಧ 2019ರಲ್ಲಿ ಆಡಿದರು. ಅಲ್ಲದೆ ಕಳೆದ ಸೌತ್ ಆಫ್ರಿಕಾ ವಿರುದ್ಧದ T20 ಸರಣಿಗೆ ಇವರನ್ನ ಆಯ್ಕೆ ಮಾಡಲಾಗಿತ್ತು. ಆದ್ರೆ ಅವರಿಗೆ ಅಲ್ಲಿ ಯಾವುದೇ ಒಂದು T20 ಪಂದ್ಯವನ್ನ ಆಡಲು ಅವಕಾಶ ನೀಡಿಲ್ಲ ಸ್ನೇಹಿತರೆ. ಆದ್ರೆ ಇದೀಗ ಭಾರತದಲ್ಲಿ ನಡೆಯಲಿರುವ ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ T20 ಸರಣಿಗೆ ಇವರನ್ನ ಆಯ್ಕೆ ಮಾಡಲಾಗಿದೆ ಸ್ನೇಹಿತರೆ. ಈ ಮೂಲಕ ಬರೋಬ್ಬರಿ 6 ವರ್ಷಗಳ ಬಳಿಕ ಟೀಂ ಇಂಡಿಯಾಗೆ ಮರಳಿದ್ದಾರೆ ಅತ್ಯಂತ ಅಪಾಯಕಾರಿ ಆಲ್ರೌಂಡರ್ ಆಗಿರುವ ಶಿವಂ ದುಬೆ. ನೋಡಿದ್ರಲ್ಲ ಸ್ನೇಹಿತರೆ, ಹಲವಾರು ವರ್ಷಗಳ ಬಳಿಕ ಟೀಂ ಇಂಡಿಯಾಗೆ ಮರಳಿರುವ ಆ ಅಪಾಯಕಾರಿ ಆಲ್ರೌಂಡರ್ ಯಾರು ಎಂಬುದನ್ನು ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಪ್ರಕಾರ ಶಿವಂ ದುಬೆ ರವರನ್ನ ಮೊದಲ T20 ಪಂದ್ಯದಲ್ಲಿ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ನೀಡಬೇಕಾ ಅಥವಾ ಬೇಡವಾ ಅನ್ನುವ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಕೂಡ ಬಹಳ ಬಹಳ ಮುಖ್ಯ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.